ಹೆಲೋ, ವೆಲ್ಕಮ್ ಟು ದಿ ಕೂಲ್ ರಿಯಾಲಿಟಿ. ನಾನಿವತ್ತು ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮೊಟ್ಟಿಗೆ ಬಂದಿದ್ದೇನೆ. ಸೊ ಯಾವ ವಿಡಿಯೋ ಅಂತ, ನನ್ನ ಹತ್ರ ಇರುವ ಫೇವ್ರೆಟ್ ವಾಚಸ್ ಕಲೆಕ್ಷನ್ ಬಗ್ಗೆ ನಾನು ನಿಮಗೆ ಒಂದು ವಿಡಿಯೋ ಮಾಡುವ ಅಂತ ಇದ್ದೇನೆ. ಸೊ ನನ್ನಲ್ಲಿ ಜಾಸ್ತಿ ಫೇವ್ರೆಟ್ ಕಲೆಕ್ಷನ್ಸ್ ಇಲ್ಲ. ನನ್ನ ಹತ್ರ ಇರೋದು ಒಂದು 6 ವಾಚ್ಗಳು. ಆ ವಾಚನ್ನು ನಾನು ನಿಮಗೆ ತೋರಿಸ್ತೀನಿ. ಅದರಲ್ಲಿ ನನ್ನ ಮೋಸ್ಟ್ ಫೇವ್ರೆಟ್ ವಾಚ್ ಯಾವುದು ಕೂಡ ಅದು ಕೂಡ ನಾನು ನಿಮಗೆ ತೋರಿಸ್ತೀನಿ, ಆಯಿತಾ. ಇದು ಚಿಕ್ಕ ವಿಡಿಯೋ ಇರ್ತದೆ, ಯಾಕಂದರೆ ಇದರಲ್ಲಿ 6 ವಾಚ್ಗಳು ನಾನು ತೋರಿಸ್ತಾ ಇರೋದು. ಅದು ತುಂಬ ಚಿಕ್ಕ ವಿಡಿಯೋ ಇರ್ತದೆ. ನಾನು ನಿಮಗೆ ತೋರಿಸ್ತೀನಿ ಇದರಲ್ಲಿ ನಂದು ಫೇವ್ರೆಟ್ ವಾಚ್ ಯಾವುದು, ತುಂಬ ಕಡಿಮೆ ನಾನು ಹಾಕಿರುವ ವಾಚ್ ಯಾವುದು ಅಂತ ಹೇಳಿ. ಸೊ ನನ್ನ ಹತ್ರ ಜಾಸ್ತಿ ಏನು ಕಲೆಕ್ಷನ್ ಇಲ್ಲ, ಬಟ್ ನನಗೆ ವಾಚಸ್ ಅಂದರೆ ತುಂಬ ಇಷ್ಟ. ವಾಚ್ ಹಾಕದಿದ್ರೆ ಏನೋ ಒಂದು ಮಿಸ್ ಆದಾಗೆ ಫೀಲ್ ಆಗ್ತದೆ ಅಲ್ವಾ. ಖಾಲಿ ಕೈಯಲ್ಲಿ ಹೋಗಲಿಕ್ಕೆ, ಎಲ್ಲೂ ಹೋಗಲಿಕ್ಕೆ ಇಷ್ಟ ಆಗೋದಿಲ್ಲ. ತಡ ಮಾಡೋದು ಬೇಡ, ಆದಷ್ಟು ಬೇಗ ನಾನು ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ನಂದು ವಾಚ್, ಈ ವಾಚ್ ಓಕೆ. ಇದು ಫಾಸಿಲ್ ಅವ್ರದ್ದು ವಾಚ್. ಇದು ಆ್ಯಕ್ಚುಲಿ ನಾನು ತುಂಬ ವೀಡಿಯೋಗಳಲ್ಲಿ ತುಂಬ ಕಡೆ ಹೋಗುವಲ್ಲಿ ನಾನು ಎಲ್ಲಿ ಎಲ್ಲ ಹೋಗ್ತೇನೆ, ನನಗೆ ಕಂಫರ್ಟೇಬಲ್ ವಾಚ್ ಅಂದರೆ ಇದು. ನಾನು ಎಲ್ಲ ಕಡೆ ಈ ವಾಚನ್ನು ಹಾಕ್ತೇನೆ. ಸೊ ಇದು ನಾನು ಒಂದು 2 ವರ್ಷದ ಹಿಂದೆ ಮಿಂತ್ರದಿಂದ ಆರ್ಡರ್ ಮಾಡಿದ್ದೆ. ಇದು ಮೇ ಬಿ ಆಗ ಒಂದು 6,000, 5,000 to 6,000 ಇತ್ತು. ನನಗೆ ಆಫರಲ್ಲಿ 3.5 4,000ಗೇನು ಸಿಕ್ಕಿತ್ತು. ಸೊ ಈಗ ನನಗೆ ಇದರ ರೇಟ್ ಗೊತ್ತಿಲ್ಲ. ಸೊ ನೀವು ನೋಡ್ಬೋದು ಮಿಂತ್ರದಲ್ಲಿ, ನಿಮಗೆ ಬೇಕಾದರೆ ಮಿಂತ್ರದಲ್ಲಿ ಕೂಡ ಇದು ಸಿಗ್ತದೆ. ಬಟ್ ಇದು ತುಂಬ ಕಂಫರ್ಟೇಬಲ್ ನಿಮಗೆ ಎಲ್ಲ. ನೋಡಿ, ಇದು ಇನ್ನೂ ಚೆನ್ನಾಗಿದೆ, ಯಾವ ಸ್ಟೋನ್ಸ್ ಕೂಡ ಹೋಗಲಿಲ್ಲ, ಟಚ್ ವುಡ್ ಹೋಗೋದು ಕೂಡ ಬೇಡ. ನನಗೆ ತುಂಬ ಫೇವ್ರೆಟ್ ವಾಚ್ ನಂದು. ಇನ್ನೊಂದು ವಾಚ್ ತೋರಿಸ್ತೀನಿ ನಿಮಗೆ. ಇದು ವಾಚ್ ಬಂದು ಇದರ ಡಯಲ್ ರೆಡ್ ನಿಮಗೆ ಕಾಣಿಸ್ಬೋದು. ಇದು ರೆಡ್, ಸೈಡಲ್ಲಿ ಎಲ್ಲ ಸ್ಟೋನ್ಸ್ ಇದೆ. ಆಮೇಲೆ ಇದು ಸ್ವಲ್ಪ ರೋಸ್, ಎಕ್ಸಾಕ್ಟ್ ಗೋಲ್ಡ್ ಅಲ್ಲ, ಇದು ರೋಸ್ ಗೋಲ್ಡ್. ಇದು ಕೂಡ ನಂದು ಫೇವ್ರೆಟ್ ವಾಚ್. ಇದು ತಗೊಂಡು ಜಾಸ್ತಿ ಟೈಮ್ ಆಗಲಿಲ್ಲ, ಒಂದು 3-4 ಮಂತ್ಸ್ ಆಗಿರೋದಷ್ಟೇ. ಇದು ಟೈಟನ್ ವಾಚ್. ನಾನು ನನ್ನ ಆಫೀಸಲ್ಲಿ ರಿವಾರ್ಡ್ ಪಾಯಿಂಟ್ಸ್ ಇದ್ದಿದ್ದನ್ನು ನಾನು ಕನ್ವರ್ಟ್ ಮಾಡಿ ನಾನು ಇದನ್ನು ತಗೊಂಡಿರೋದು. ಇದು ವರ್ತ್ 6,000 to 7,000 ವರ್ತ್ ಇದೆ ಈ ವಾಚಿದ್ದು. ಬಟ್ ತುಂಬ ಚೆನ್ನಾಗಿದೆ ವಾಚ್, ನಂಗೆ ತುಂಬ ಇಷ್ಟ. ಇದು ನಿಮಗೆ ನಾನು ಡಯಲ್ ಹಾಕುವಾಗ ಕೂಡ ತುಂಬ ಚೆಂದ ಕಾಣಿಸ್ತದೆ. ಬಹುಶಃ ನೀವು ಆಲ್ರೆಡಿ ಒಂದು ವೀಡಿಯೋದಲ್ಲಿ ನಾನು ಈ ವಾಚನ್ನು ಹಾಕಿದ್ದೀನಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ, ಈ ಥರ ಕಾಣಿಸುತ್ತೆ. ಇನ್ನೊಂದು ವಾಚ್ ನನ್ನ ಹತ್ರ ಇದೆ. ನನಗೆ ಇದು ಕೂಡ ಇಷ್ಟ, ಆದರೆ ನಾನು ಇವತ್ತಿನ ತನಕ ಈ ವಾಚ್ ಕೂಡ ತುಂಬ ಇಷ್ಟ, ಆದರೆ ನಾನು ಇವತ್ತಿನ ತನಕ ಆ ವಾಚನ್ನು ಹಾಕಲಿಲ್ಲ. ನಾನು ಆ ವಾಚ್ ಯಾವುದಂದರೆ ಈ ವಾಚ್, ಆಯಿತಾ. ರೋಸ್ ಗೋಲ್ಡ್ ವಾಚ್. ಇದರಲ್ಲಿ ಏನು ಸ್ಟೋನ್ಸ್ ಎಲ್ಲ ಏನಿಲ್ಲ. ಇದು ಯಾವುದು ಬ್ರ್ಯಾಂಡೆಡ್ ವಾಚ್ ಅಲ್ಲ. ಇದು ನಾನು ಫೇಸ್ಬುಕ್ಕಲ್ಲಿ ಬ್ಲೂಮಿಂಗ್ ಪೆಟಲ್ಸ್ ಅಂತ ಹೇಳಿ ಒಂದು ಪೇಜ್ ಇದೆ, ಸನ್ ಗ್ಲಾಸ್ ಮತ್ತು ವಾಚ್ ಬಗ್ಗೆ ಲೈವ್ ವಿಡಿಯೋ ಮಾಡ್ತಾರೆ. ಸೊ ಅಲ್ಲಿಂದ ನಾನು ತಗೊಂಡಿರುವ ವಾಚ್ ಇದು. ಇನ್ನೂ ನಾನು ಇದು ಹಾಕಿಲ್ಲ. ಇದು ಆ್ಯಕ್ಚುಲಿ ನಾನು 2 ವಾಚ್ ತೊಗೊಂಡಿರೋದು. ಒಂದು ನನ್ನ ತಂಗಿ ಕೊಟ್ಟಿದ್ದೀನಿ, ಇದೊಂದು ನನಗೆ ಅಂತ ಇಟ್ಟಿದ್ದೀನಿ. ಸೊ ನನಗೆ ಆ ಕಡೆ ಈ ಕಡೆ ಮಗುವನ್ನ ಸ್ಕೂಲಿಗೆ ಬಿಡಲಿಕ್ಕೆ ಅಥವಾ ಎಲ್ಲಾದರೂ ಹೋಗಬೇಕು, ಎಲ್ಲಾದರೂ ಹೋಗಬೇಕು ಅಂದರೆ ನಾನು ವಾಚ್ ಹಾಕಿ ಹೋಗ್ಬೋದು. ಇದು ಕೂಡ ನಂದು ಫೇವ್ರೆಟ್ ವಾಚ್. ನಾನು ಇನ್ನೂ ಹಾಕಿಲ್ಲ ಈ ವಾಚನ್ನು. ಇನ್ನೊಂದು ವಾಚ್, ಇದು ಎಷ್ಟು ಚಂದ ಇದೆ ನೋಡಿ. ಇದಕ್ಕೆ ಕಾಶ್ಮೀರಿ ವಾಚ್ ಅಂತ ಹೇಳ್ತಾರೆ ಅಂತೆ, ತುಂಬ ಚೆನ್ನಾಗಿದೆ ನೋಡಿ. ಈ ವಾಚ್ ಆ್ಯಕ್ಚುಲಿ ನನಗೆ ಅಂತ ತಗೊಂಡಿರೋದು, ಬಟ್ ನಾನು ಇನ್ನೂ ಇದನ್ನು ಯೂಸ್ ಮಾಡಿಲ್ಲ. ಅದಕ್ಕೆ ನಾನು ನನ್ನ ಅತ್ತೆಗೆ ನೀವು ಯೂಸ್ ಮಾಡಿ ಅಂತ ಹೇಳಿ ಅವರಿಗೆ ಕೊಟ್ಟಿದ್ದೇನೆ. ಯಾಕೆಂದರೆ ಅವರು ಆ ಕಡೆ ಈ ಕಡೆ ಹೋಗ್ತಾ ಇರ್ತಾರೆ. ಇದು ಯಾವುದು ಬ್ರ್ಯಾಂಡೆಡ್ ವಾಚ್ ಅಲ್ಲ, ಇದು ಕೂಡ ಬ್ಲೂಮಿಂಗ್ ಪೆಟಲ್ಸ್ ಅವ್ರದ್ದೇ ಕಾಶ್ಮೀರಿ ವಾಚ್. ಸೊ ಈ ವಾಚನ್ನು ಅವ್ರಿಗೆ ಕೊಟ್ಟಿದ್ದೀನಿ, ಅವರು ಹಾಕಲಿ. ಆ ಕಡೆ ಈ ಕಡೆ ಹೋಗ್ತಾರಲ್ಲ, ಚರ್ಚಿಗೆ, ಪೂಜೆಗೆ, ನೊವೇನಾಕ್ಕೆ ಎಲ್ಲ ಹೋಗ್ತಾ ಇರ್ತಾರೆ, ಇದನ್ನು ಹಾಕಲಿ ಅಂತೇಳಿ ನಾನು ಅವರಿಗೆ ಕೊಟ್ಟಿದ್ದೀನಿ ನಾನು. ಓಕೆ. ಇನ್ನೊಂದು ವಾಚ್, ಇದು ನಂದು ವಾಚ್ ಸ್ಪೆಷಲ್ ವಾಚ್. ಯಾಕೆಂದರೆ ಇದು ನನಗೆ ಎಂಗೇಜ್ಮೆಂಟಿಗೆ ನನ್ನ ಹಸ್ಬೆಂಡ್ ಕೊಟ್ಟ ವಾಚ್. ಈ ವಾಚನ್ನು ನಾನು ವೆಸ್ಟರ್ನ್ ಔಟ್ಫಿಟ್ಟಿಗೆ ಹಾಕೋದಿಲ್ಲ. ಈ ವಾಚ್ ಹೆಚ್ಚಿನ ಟೈಮಲ್ಲಿ ನಾನು ಹಾಕೋದು ಸಾರಿ ಅಥವಾ ಯಾವುದಾದ್ರೂ ಟ್ರೆಡಿಷ್ನಲ್ ಬೇರೆ ಇದ್ದರೆ ನಾನು ಅದಕ್ಕೆ ಹಾಕ್ತೀನಿ. ಬಟ್ ತುಂಬ ಕಮ್ಮಿ ಇದನ್ನು ಹಾಕೋದು ಈ ವಾಚನ್ನು, ಬಟ್ ಹಾಕ್ತೀನಿ ನಾನು, ಆಯಿತಾ. ಇದು ಟೈಟನ್ ಅವ್ರದ್ದೇ. ಈ ಥರ ಸ್ಟ್ರಾಪ್ಸ್ ಈ ಥರ ಬರ್ತದೆ ನೋಡಿ, ಈ ಥರ ಬರ್ತದೆ. ಓಕೆ. ಇನ್ನೊಂದು ವಾಚ್ ಇದೆ, ಇನ್ನೊಂದು ತೋರಿಸ್ತೇನೆ. ಇದು ವಾಚ್, ಇದು ಫಾಸಿಲಿದು ವಾಚ್. ಇದು ಆ್ಯಕ್ಚುಲಿ ನನಗೆ
ನನ್ನ ಅತ್ತೆಯ ತಂಗಿ ಕೊಟ್ಟಿರೋದು. ನನ್ನ ಅತ್ತೆಯ ತಂಗಿ ಅವರು ಕುವೈತಿಂದ ಈ ವಾಚ್ ನನಗೆ ಕೊಟ್ಟಿರೋದು. ಇದು ಕೊಟ್ಟು ಕೂಡ ಒಂದು 5 ವರ್ಷ ಆಯಿತು, ಹತ್ರ 4 ವರ್ಷ ಆಯಿತು ಈ ವಾಚ್ ಕೊಟ್ಟಿರೋದು. ಬಟ್ ಇದು ಪ್ರಾಬ್ಲಮ್ ಏನಂದರೆ, ನನಗೆ ಇಷ್ಟ ವೈಟ್ ಟೀ ಶರ್ಟ್ ಬ್ಲ್ಯಾಕ್ ಟೀ ಶರ್ಟಿಗೆಲ್ಲ ಹಾಕ್ತೀನಿ. ಬಟ್ ಏನು ಪ್ರಾಬ್ಲಮ್ ಅಂದರೆ ಇಲ್ಲಿ ಸ್ಟೋನ್ಸ್ ಹೋಗಿದೆ, ಇಲ್ಲಿ ಕೆಲವೆಲ್ಲ ಸ್ಟೋನ್ಸ್ ಹೋಗಿದೆ. ಈ ಸ್ಟೋನ್ನ ರೀಪ್ಲೇಸ್ ಮಾಡಲಿಕ್ಕೆ ಒಂದು ಫಾಸಿಲ್ ಅವರದ್ದು ವಾಚ್ ಶಾಪಿಗೆ ಹೋಗಬೇಕು. ನಾನು ಜ್ಯುವೆಲ್ಲರಿ ಶಾಪಿಗೆ ಹೋಗಿದ್ದೆ, ಬಟ್ ಅವ್ರು ಏನು ಹೇಳಿದ್ರು ಅಂದರೆ ಎಕ್ಸಾಕ್ಟ್ ಶೈನ್ ಬರಲ್ಲ, ನಮ್ಮ ಹತ್ರ ಇದೆ, ನಾವು ಹಾಕ್ಕೊಡ್ತೀವಿ, ಬಟ್ ಇದು ಒರಿಜಿನಲ್ ಶೈನ್ ಇದೆಯಲ್ಲ ಆ ಶೈನ್ ನಿಮಗೆ ಬರಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಓಕೆ, ಇಷ್ಟೆಲ್ಲ ನಂದು ವಾಚ್ ಕಲೆಕ್ಷನ್ ಆಯಿತಾ. ಜಾಸ್ತಿ ಕಲೆಕ್ಷನ್ ಇಲ್ಲ ನನ್ನ ಹತ್ರ ಇರೋದು ಸ್ವಲ್ಪ ವಾಚ್ ಕಲೆಕ್ಷನ್. ಇದೆಲ್ಲ ನಂದು ಫೇವ್ರೇಟ್ ವಾಚಸ್, ನಾನು ಹಾಕ್ತೀನಿ. ಯಾವುದು ಒಳಗಿಡೋದೆಲ್ಲ ಯಾವುದಿಲ್ಲ. ಬಟ್ ನನಗೆ ಇನ್ನೂ ವಾಚ್, ನನಗೆ ಇನ್ನೂ ನನ್ನ ಬಕೆಟ್ ಲಿಸ್ಟಲ್ಲಿ ವಾಚ್ ಬೇಕು ಅಂತಿದೆ. ನೋಡುವ, ಇಷ್ಟು ವಾಚ್ ನಂದು ಆಯಿತಾ. ನೋಡುವ, ಇನ್ನೂ ಒಂದು ನನ್ನ ಬಕೆಟ್ ಲಿಸ್ಟಲ್ಲಿ ನನಗೆ ಒಂದು ಫಾಸಿಲ್ ಅವ್ರದ್ದು ಒಂದು ವಾಚ್ ಬೇಕು. ನನಗೆ ಫಾಸಿಲ್ ಅಂದರೆ ನಂದು ಫೇವ್ರೆಟ್ ಬ್ರ್ಯಾಂಡ್. ಯಾಕೆ ನಂಗೆ ಗೊತ್ತಿಲ್ಲ, ಯಾಕೆಂದರೆ ನಾನು ನನ್ನ ಕೈಯಿಂದ ಸ್ಯಾಲರಿಯಲ್ಲಿ ಬಂದು ತೊಗೊಂಡಿದ್ದು ವಾಚ್ ಫಾಸಿಲ್, ಫಸ್ಟ್ ವಾಚ್. ಸೊ ಆ ವಾಚ್ ತೊಗೊಂಡಾದ್ಮೇಲೆ ನನಗೆ ಫಾಸಿಲ್ ಇಷ್ಟ. ನನಗೆ ಅದಕ್ಕೆ ರೀಸನ್ ಬೇಕು ಅಂತ ಇಲ್ಲ, ನನಗೆ ಅದು ಇಷ್ಟ. ನಾನು ನೆಕ್ಸ್ಟ್ ಮಂತಲ್ಲಿ ನನಗೊಂದು ವಾಚ್ ತೊಗೊಳ್ಲಿಕ್ಕಿದೆ, ಆಗ ನಾನು ಒಂದು ಫಾಸಿಲ್ ತೊಗೊಳ್ತೀನಿ. ಇಲ್ಲದಿದ್ದರೆ ನಾನು ಟೈಟಾನ್ ಅವ್ರದ್ದು ಯಾವುದಾದ್ರೂ ಒಂದು ವಾಚ್ ತೊಗೊಳ್ಳುವ ಅಂತಿದೆ. ನನಗೆ ಗ್ರೀನ್ ಡಯಲ್ ಅಥವಾ ಬ್ಲೂ ಡಯಲ್ ತುಂಬ ಇಷ್ಟ. ಸೊ ಆ ವಾಚನ್ನು ಕೂಡ ತಗೊಳ್ಬೇಕಂತ ಇದ್ದೇನೆ. ನೋಡುವ, ನನ್ನ ವಾಚ್ ಕಲೆಕ್ಷನ್ಗೆ ಎಷ್ಟು ವಾಚಸ್ ಆ್ಯಡ್ ಆಗ್ತದೆ ಅಂತ ನೋಡುವ. ಬಟ್ ಇದೆಲ್ಲ ನಂದು ಫೇವ್ರೇಟ್. ನಾನು ಯಾವುದು ಇದನ್ನು ಯೂಸ್ ಮಾಡದೇ ಇರೋದು ಯಾವುದಿಲ್ಲ, ಎಲ್ಲನೂ ಯೂಸ್ ಮಾಡ್ತೀನಿ. ಇಷ್ಟೇ ಇವತ್ತಿನ ನನ್ನ ವಾಚ್ ಕತೆ. ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ಆದಷ್ಟು ಬೇಗ ನಿಮ್ಮ ಮುಂದೆ ನಾನು ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.